ವಿಕ್ರಮ್ ಸೇನಾ ಇಬ್ರು ಮಕ್ಕಳು ಮಲಗಿದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡು ಬಾಲ್ಕನಿಗೆ ಬಂದ. ನಂತರ ಇಲ್ಲಿನ ಸೌಂಡ್ ಯಾವುದು ಒಳಗ್ ಕೇಳದೆ ಇರೋ ಹಾಗೆ ಡೋರ್ ಕ್ಲೋಸ್ ಮಾಡಿ, ಸೂತ್ರಧಾರಿ ಈಗ ಮನೆ ಒಳಗೆ ಸೌಂಡ್ ಪ್ರೂಫ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡು, ನಂತರ ನಾನ್ ಗೆದ್ದಿರೋ $0.5 ಶಕ್ತಿನ ನನಗೆ ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ದ. ಮೊದಲಿಗೆ ಇಲ್ಲಿ ನಡೀತಾ ಇರೋದು ಯಾವುದು ಮನೆ ಒಳಗೆ ಮಲಗಿರೋ ಅವನಿಗಾಗ್ಲಿ ಅಥವಾ ಬಬ್ಲಿಗಾಗ್ಲಿ ಕೇಳದೆ ಇರೋ ಹಾಗೆ ಸೂತ್ರಧಾರಿ ಸೌಂಡ್ ಪ್ರೂಫ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡ್ದ. ನಂತರ ವಿಕ್ರಮ್ ಕಡೆ ತಿರುಗಿ, ಓಕೆ ವಿಕ್ರಮ್, ಈಗ ಕಣ್ಮುಚ್ಕೋ, ನಿಂಗ್ ಬೇಕಾಗಿರೋ ಶಕ್ತಿ ಒಂದು ಥಂಡರ್ ರೂಪದಲ್ಲಿ ಬಂದು ನಿಂಗೆ ಬಡಿಯುತ್ತೆ ಅಂತ ಸೂತ್ರಧಾರಿ ಹೇಳ್ದ. ಸರಿ ಅಂತ ಹೇಳ್ತಾ ವಿಕ್ರಮಸೇನ ಕಣ್ಮುಚ್ದ. ತಕ್ಷಣ ಜೋರ ಗುಡುಗು ಕೇಳಿಸ್ತು. ಜೊತೆಗೆ ವಿಕ್ರಮಸೇನನ್ ಮೈಯಲ್ಲಿ ಮಿಂಚ್ ಹರಿದಾಗ ಅನ್ನಿಸ್ತು. ಈಗ ವಿಕ್ರಮಸೇನ 4th ಎನರ್ಜಿ ಲೆವೆಲ್ ತಲುಪಿದ್ದ. ಈಗ ಅವನು ಯಾರಿಗೂ ಹೆದರಬೇಕಾಗಿರ್ಲಿಲ್ಲ, ಯಾರೇ ಬಂದ್ರು ಎದುರಿಸಬಹುದಿತ್ತು. ಸಾಮಾನ್ಯವಾಗಿ ಎಲ್ಲ ವಾರಿಯರ್ಸ್ಗೂ ಎನರ್ಜಿ ಲೆವೆಲ್ 4 ಇರ್ತಾ ಇತ್ತು. ಅಂದ್ರೆ ವಿಕ್ರಮಸೇನ ಈಗ ಎಲ್ಲ ವಾರಿಯರ್ಸ್ ಲೆವೆಲ್ಗೆ ಬಂದಿದ್ದ. ಈಗ ಅವನು ಕದ್ದು ಮುಚ್ಚಿ ಓಡಾಡಬೇಕಾಗಿರ್ಲಿಲ್ಲ. ಬದಲಿಗೆ ಸಂದರ್ಭ ಬಂದ್ರೆ ಒಂದ್ ಕೈ ನೋಡ್ಕೋಬಹುದಿತ್ತು. ಯಾಕಂದ್ರೆ ವಿಕ್ರಮಸೇನ ಈಗ ಮೊದಲಿನಷ್ಟೇ ಶಕ್ತಿವಂತ ಆಗಿದ್ದ. ತಾರಾನಗರದ ಒಂದು ಹೋಟೆಲ್ ಅಲ್ಲಿ ಪಾರಸ್ ಒಂದು ಮ್ಯಾಪ್ ಇಟ್ಕೊಂಡು ಏನೋ ಚೆಕ್ ಮಾಡ್ತಾ ಇದ್ದ. ತಾನು ವಿಕ್ರಮಸೇನ ಮತ್ತು ಅವನ ಮಗಳಿಗೋಸ್ಕರ ಹುಡುಕಿದ ಜಾಗನೆಲ್ಲ ಅವನು ಗುರುತು ಮಾಡ್ಕೊಂಡಿದ್ದ. ಅಲ್ಲಿ ಅವನಿಗೆ ವಿಕ್ರಮಸೇನ ಸಿಕ್ಕಿರಲಿಲ್ಲ. ಈಗ ಮ್ಯಾಪ್ ಅಲ್ಲಿ ಗುರುತು ಮಾಡಿಲ್ಲದೆ ಇರೋ ಜಾಗದಲ್ಲಿ ಹುಡ್ಕೋದು ಬಾಕಿ ಇತ್ತು. ತಾರಂಗದ, ಈ ಊರಲ್ಲಿ ವಿಕ್ರಮಸೇನ ಮತ್ತೆ ನಿನ್ ಮಗಳು ಇದಾರೋ ಇಲ್ವೋ ನನ್ಗೆ ಗೊತ್ತಿಲ್ಲ, ಆದ್ರೆ ನಾನು ಪೂರ್ತಿಯಾಗಿ ಅವ್ರನ್ನ ಹುಡುಕ್ತೀನಿ. ಅವ್ರು ಸಿಕ್ಕ ಮೇಲೆ ನಾನು ವಾಪಸ್ ಬರೋದು ಅಂತ ಹೇಳ್ಕೊತಾ ತಾನು ಹುಡುಕ್ಬೇಕಾಗಿರೋ ಏರಿಯಾನ ಗುರ್ತ್ ಮಾಡ್ಕೊಂಡು ರೂಮಿಂದ ಹೊರಗೆ ಬಂದು ರೂಮ್ ಲಾಕ್ ಮಾಡಿ ಎಲ್ಲಿಗೋ ಹೊರಟೋದ. ರಾಜ್ಕುಮಾರ ಸುರೇಂದ್ರ ವರ್ಮನ ಅರಮನೆಗೆ ಗುಪ್ತಚರ ಒಂದು ಲೆಟರ್ ತಗೊಂಡು ಬಂದ. ಯುವರಾಜ, ತಾರಾನಗರದಿಂದ ನಮ್ಮ ಅಂಬಾಸಿಡರ್ ಲೆಟರ್ ಕಳಿಸಿದ್ದಾರೆ ಅಂತ ಹೇಳ್ತಾ ಆ ಲೆಟರ್ ನ ಸುರೇಂದ್ರ ವರ್ಮನ ಕೈ ಕೊಟ್ಟ. ಸುರೇಂದ್ರ ವರ್ಮ ಆ ಲೆಟರ್ ಓದಿ, ಏನಿದು ಅಂಬಾಸಿಡರ್ ಈ ತರ ಬರೆದಿದ್ದಾರೆ? ಎಲ್ಲಾದ್ರೂ ಸಿಂಹ ತನಗೆ ವಯಸ್ಸಾಯ್ತು ಅಂತ ಹುಲ್ ತಿನ್ನುತ್ತ? ಸಾಧ್ಯನೇ ಇಲ್ಲ. ವಿಕ್ರಮಸೇನ ತನಗ್ ಶಕ್ತಿ ಇಲ್ಲ ಅಂತ ಅಡ್ಗೆಯವನಾಗಕ್ಕೆ ಚಾನ್ಸೇ ಇಲ್ಲ. ಅಂಬಾಸಿಡರ್ ಸುಮ್ನೆ ಏನೇನೋ ಊಹೆ ಮಾಡಿದಾರಷ್ಟೇ ಅನ್ಕೋತಾ ಆ ಲೆಟರ್ ನಲ್ಲಿ ಇರೋ ವಿಷಯನ ಇಗ್ನೋರ್ ಮಾಡ್ದ. ಮಾರನೇ ದಿನ ವಿಕ್ರಮಸೇನ ಎದ್ದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದಾಗ ಯಾರು ಬಂದು ಬಾಗಿಲು ಬಡಿದ್ರು. ವಿಕ್ರಮಸೇನ ಹೋಗಿ ಬಾಗಿಲು ತೆಗೆದವನು ಬಂದವರು ಯಾರು ಅಂತ ಗೊತ್ತಾಗದೆ ಸುಮ್ನೆ ನಿಂತ. ನಮಸ್ಕಾರ, ನಾನು ಅಪ್ಸರಾಪುರದ ಅಂಬಾಸಿಡರ್ ಅವರ ಅಸಿಸ್ಟೆಂಟ್. ನೀವು ಅಪ್ಸರಾಪುರದ ಮಹಾರಾಣಿ ಬರ್ತ್ಡೇಗೆ ಬರ್ತಿರೋ ಇಲ್ವೋ ಅಂತ ಕೇಳ್ಕೊಂಡ್ ಬರಕ್ಕೆ ಕಳಿಸಿದ್ದಾರೆ ಅಂತ ಹೇಳಿದಾಗ್ಲೇ ವಿಕ್ರಮಸೇನಂಗೆ ಆ ವಿಷಯ ನೆನಪಾಗಿತ್ತು. ಓ ಸಾರಿ, ನಾನು ಇನ್ನೂ ನನ್ನ ಮಗಳ ಜೊತೆ ಈ ವಿಷಯದ ಬಗ್ಗೆ ಮಾತಾಡಿಲ್ಲ, ನಾನು ಆಮೇಲೆ ಹೇಳ ಅಂತ ವಿಕ್ರಮಸೇನ ಕೇಳ್ದ. ನಮ್ ಬಾಸ್ ನನ್ನ ಕೈಲಿ ಹೇಳಿ ಕಳಿಸಿದ್ದಾರೆ, ನೀವು ಬೇಕಾದ್ರೆ ನಿಮ್ ಮಗಳನ್ನ ಕೂಡ ಕರ್ಕೊಂಡ್ ಬರ್ಬೋದಂತೆ. ನಾವು ಹೇಗಿದ್ರು ಹಾರೋ ಮ್ಯಾಜಿಕ್ ಬೀಸ್ಟ್ ಮೇಲೆ ಹೋಗ್ತಾ ಇರೋದು, ಹೋಗೋಕೆ ಒಂದಿನ ಸಾಕು, ನಿಮ್ ಮಗಳಿಗೆ ಈ ರೈಡ್ ಇಷ್ಟ ಆಗುತ್ತೆ ಅಂತ ಅವನು ನಗ್ತಾ ಹೇಳ್ದ. ನಿಜ ಹೇಳ್ಬೇಕು ಅಂದ್ರೆ ವಿಕ್ರಮಸೇನ ರಾಣಿ ಬರ್ತ್ಡೇಗೆ ಹೋಗ್ಲೇಬೇಕಿತ್ತು. ಆದ್ರೆ ಹೋಗೋಕ್ ಮುಂಚೆ ಇಲ್ಲಿನ ಸ್ಟೀಮ್ ಇಂಜಿನ್ ವಿಷಯನ ಫೈನಲೈಸ್ ಮಾಡ್ಕೊಳ್ಳೋಣ ಅಂತ ವಿಕ್ರಮಸೇನ ಕಾಯ್ತಾ ಇದ್ದ. ಆ ಡೀಲ್ ಓಕೆ ಆಗಿ 3 ಜನ ಸೇರ್ಕೊಂಡು ಕೊಲಾಬರೇಷನ್ ಮಾಡ್ಕೊಂಡಾಗ 3 ಜನರಲ್ಲಿ ಒಬ್ರಿಲ್ಲ ಅಂದ್ರೂ ಪ್ರಾಬ್ಲಮ್ ಆಗ್ತಾ ಇತ್ತು. ಆ ಪ್ರಾಜೆಕ್ಟ್ ಮುಗಿಯೋವರೆಗೂ 3 ಜನರ ಇನ್ವಾಲ್ವ್ಮೆಂಟ್ ಇರಲೇಬೇಕಿತ್ತು. ಇದು ಅವನಿಗೆ ಟ್ರಂಪ್ ಕಾರ್ಡ್ ಆಗ್ತಿತ್ತು. ಯಾಕಂದ್ರೆ ವಿಕ್ರಮಸೇನ ಅಪ್ಸರಾಪುರಕ್ಕೆ ಹೋದಾಗ ಗ್ರಹಚಾರ ಕೆಟ್ಟು ರಾಣಿಗೆ ವಿಕ್ರಮಸೇನ ಅಡುಗೆ ಇಷ್ಟ ಆಗಿ ಅವನನ್ನ ಅಲ್ಲೇ ಪರ್ಮನೆಂಟ್ ಆಗಿ ಇರುವಂತೇನಾದ್ರೂ ಹೇಳಿದ್ರೆ ವಿಕ್ರಮಸೇನ ಈ ಟ್ರಂಪ್ ಕಾರ್ಡ್ ನ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದ. ಅಂತ ಸಂದರ್ಭ ಬಂದ್ರೆ ತಾನು ಸ್ಟೀಮ್ ಇಂಜಿನ್ ಕೊಲಾಬರೇಷನ್ ನೆಪ ಹೇಳಿ ವಾಪಸ್ ಬರ್ಬೋದು ಅಂತ ವಿಕ್ರಮಸೇನ ಯೋಚಿಸ್ತಾ ಇದ್ದ. ಹಾಗಾಗಿ ಅವನು ಈಗ್ಲೇ ತಾನು ಬರ್ತೀನೋ ಇಲ್ವೋ ಅಂತ ಹೇಳಕ್ಕೆ ಟೈಮ್ ತಗೋತಾ ಇದ್ದ. ಸರಿ ಮಿಸ್ಟರ್ ವಿಕ್ರಮ್, ಟೈಮ್ ತಗೊಂಡೇ ಹೇಳಿ, ಆದ್ರೆ ಇಂಥ ಅವಕಾಶ ಎಲ್ಲರಿಗೂ ಸಿಗಲ್ಲ, ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿ ಅವನು ಹೋದ. ಮಧ್ಯಾಹ್ನದ ಲಂಚ್ ಅವರ್ ಮುಗಿದ ಮೇಲೆ ದಿಲೀಪ್ ಮತ್ತೆ ಶೀನಾ ಒಟ್ಟಿಗೆ ಬಂದ್ರು. ನಾನು ಮಧ್ಯಾಹ್ನ ಸಿಟಿ ಮೇಯರ್ ಆಫೀಸ್ಗೆ ಹೋಗಿದ್ದೆ ವಿಕ್ರಮ್, ಆಗ ಅವರು ಇದ್ರ ಬಗ್ಗೆ ಮಾತಾಡಕ್ಕೆ ನನ್ ಜೊತೆ ದಿಲೀಪ್ ನ ಕಳಿಸಿದ್ದಾರೆ. ನಾವು ಆದಷ್ಟು ಬೇಗ ಈ ಡೀಲ್ ನ ಫೈನಲೈಸ್ ಮಾಡಬೇಕು ಅಂತ ಶೀನಾ ಹೇಳಿದ್ಲು. ಶೀನಾದು ಎಂತ ಬಿಸ್ನೆಸ್ ಮೈಂಡ್ ಅಂತ ವಿಕ್ರಮಸೇನಗೆ ಚೆನ್ನಾಗಿ ಗೊತ್ತಿತ್ತು. ತನಗೆ ಲಾಭ ಇಲ್ಲ ಅನ್ನೋ ಕೆಲಸಕ್ಕೆ 1 ಪೈಸೆ ಕೂಡ ಬಿಚ್ಚೋ ಆಸಾಮಿ ಅಲ್ಲ ಅವಳು. ಆದ್ರೆ ಈಗ ನೋಡಿದ್ರೆ ಈ ಪ್ರಾಜೆಕ್ಟ್ ನ ಇಷ್ಟು ಬೇಗ ಫೈನಲೈಸ್ ಮಾಡಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾಳೆ ಅಂತ ವಿಕ್ರಮಸೇನಂಗೆ ಆಶ್ಚರ್ಯ ಆಯ್ತು. ದಿಲೀಪ್ ಕೂಡ ವಿಕ್ರಮಸೇನನ್ ಕಡೆ ತಿರುಗ್ತಾ, ಮೇಯರ್ ಕೂಡ ಇದಕ್ಕೆ ತಮ್ಮ ಪೂರ್ತಿಯಾದ ಸಹಕಾರ ಕೊಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ, ಇದವ್ರ ಒಪ್ಪಿಗೆ ಪತ್ರ ಅಂತ ಹೇಳ್ತಾ ಒಂದು ಲೆಟರ್ ತೆಗೆದು ವಿಕ್ರಮಸೇನನ್ ಕೈ ಕೊಟ್ಟ. ನೀವಿಬ್ರು ಒಪ್ಕೊಂಡಿದ್ದೀರಾ, ಗ್ರೇಟ್. ಈಗ ನಾನು ಮುಖ್ಯವಾದ ಪಾಯಿಂಟ್ ಬರ್ತೀನಿ. ನಾನು ಸ್ಟೀಮ್ ಇಂಜಿನ್ಸ್ ಅಂಡ್ ಸ್ಟೀಮ್ ಟ್ರೈನ್ಸ್ ಪ್ರೊಡಕ್ಷನ್ ಟೆಕ್ನಾಲಜಿನ ನಿಮಗೆ ಕೊಡ್ತೀನಿ.
ಜೊತೆಗೆ ಇದ್ರ ಬಗ್ಗೆ ಫರ್ದರ್ ಇನ್ವೆನ್ಷನ್ ಮುಂದುವರಿಸ್ತೀನಿ. ಇದನ್ನ ಇನ್ನೂ ಸುಲಭವಾಗಿ ಮಾಡಬಹುದಾ ಅನ್ನೋದ್ರ ಬಗ್ಗೆ ನನ್ನ ಪ್ರಯೋಗ ಕಂಟಿನ್ಯೂ ಆಗುತ್ತೆ. ಅದಕ್ಕಾಗಿ ನಂಗೆ ಈ ಬಿಸ್ನೆಸ್ ಅಲ್ಲಿ ಬರೋ ಲಾಭದಲ್ಲಿ 10% ಬೇಕು ಅಂತ ವಿಕ್ರಮಸೇನ ಹೇಳ್ದ. ಶೀನಾ ನಗುತ್ತಾ, ಇದಕ್ಕೆ ಎಷ್ಟು ಫಂಡ್ ಬೇಕೋ ಅಷ್ಟು ನಾನ್ ಪ್ರೊವೈಡ್ ಮಾಡ್ತೀನಿ. ಅದರಿಂದ ಬರೋ ಲಾಭದಲ್ಲಿ ನಮಗೆ 60% ಬೇಕು ಅಂತ ಹೇಳಿದ್ಲು. ಈಗ ದಿಲೀಪ್ ಸರ್ದಿ, ಸಿಟಿ ಮೇಯರ್ ಅವರು ಅವ್ರ ಪರವಾಗಿ ನನ್ನ ಮಾತಾಡಕ್ ಕಳಿಸಿದ್ದಾರೆ. ನಾವು ಟ್ರೈನ್ ಓಡ್ಸಕ್ಕೆ ಮತ್ತೆ ಕಂಬಿ ಜೋಡ್ಸಕ್ಕೆ ಬೇಕಾಗಿರೋ ಲೇಬರ್ಸ್ ನ ಸಪ್ಲೈ ಮಾಡ್ತೀವಿ, ಆದ್ರೆ ಇದಕ್ಕೆ ನಮ್ಗೆ 30% ಬೇಕು ಅಂತ ಹೇಳ್ದ. ಎಲ್ಲರ ಲೆಕ್ಕಾಚಾರನೂ ಸರಿ ಹೋಯ್ತು, ಎಲ್ರಿಗೂ ಸ್ಯಾಟಿಸ್ಫೈ ಆಯ್ತು. ಎಲ್ಲ ಒಪ್ಪಿಗೆ ಆಯ್ತಲ್ಲ, ಹಾಗಾದ್ರೆ ಕಾಂಟ್ರಾಕ್ಟ್ ಮಾಡಿಸ್ಬಿಡೋಣ ಅಂತ ಶೀನಾ ಕೇಳಿದ್ಲು. ವಿಕ್ರಮಸೇನ ನಗುತ್ತಾ, ಕಾಂಟ್ರಾಕ್ಟ್ ಮಾಡಿಸೋದು, ಡ್ರಾಫ್ಟ್ ಕಾಪಿ ತೆಗೆಸೋದು ಇದೆಲ್ಲ ನಿಮಗ್ ಬಿಟ್ಟಿತ್ತು. ಅಂದೇನಿದ್ರು ಟೆಕ್ನಾಲಜಿನ ನಿಮಗೆ ಕೊಡೋದಷ್ಟೇ, ಉಳಿದಿದ್ ಕೆಲ್ಸ ಎಲ್ಲ ನೀವೇ ಮಾಡ್ಬೇಕು ಅಂತ ನಗುತ್ತಾ ಹೇಳ್ದ. ದಿಲೀಪ್ ಅದಕ್ಕೆ, ನಂಗೆ ಈ ತರ ಹೇಳುವಂತ ಮೇಯರ್ ಹೇಳಿ ಕಳಿಸಿದ್ದಾರೆ ಅಷ್ಟೇ, ಇದು ಅವ್ರ ಫೈನಲ್ ಡಿಸಿಷನ್ ಅಲ್ಲ. ನಾನು ಅವ್ರಿಗೆ ಇಲ್ಲಿ ನಡೆದಿರೋದನ್ನೆಲ್ಲ ರಿಪೋರ್ಟ್ ಮಾಡ್ತೀನಿ, ಆಮೇಲೆ ಅವರು ಏನ್ ಹೇಳ್ತಾರೋ ಅದೇ ತರ ಮಾಡೋಣ ಅಂತ ಹೇಳ್ದ. ಆದ್ರೆ ನಂದು ಮತ್ತೊಂದು ಕಂಡೀಷನ್ ಇದೆ ಅಂತ ವಿಕ್ರಮಸೇನ ಹೇಳ್ದ. ಶೀನಾ ಮತ್ತೆ ದಿಲೀಪ್ ಇಬ್ರು ಒಟ್ಟಿಗೆ ಏನು ಅಂತ ಕೇಳಿದ್ರು. ಮುಂದಿನ 3 ವರ್ಷದ ತನಕನೂ ಈ ಸ್ಟೀಮ್ ಇಂಜಿನ್ ಟೆಕ್ನಾಲಜಿ ಕೊಟ್ಟಿದ್ದು ನಾನು ಅಂತ ಯಾರಿಗೂ ಗೊತ್ತಾಗಬಾರ್ದು. ಇದ್ರ ಬಗ್ಗೆ ನಾನು ಮಿಸ್ ಶೀನಾ, ದಿಲೀಪ್ ಅಥವಾ ಮೇಯರ್ ಸರ್ ಜೊತೆ ಮಾತ್ರ ಮಾತಾಡ್ತೀನಿ. ಉಳಿದ ಎಲ್ರಿಗೂ ನಾನು ಬರೀ ಶೆಫ್ ಅಷ್ಟೇ. ಈ ಗುಟ್ನ ನೀವಿಬ್ರು ಕಾಪಾಡ್ಕೊಂಡು ಬರ್ಬೇಕು ಅಂತ ವಿಕ್ರಮಸೇನ ಹೇಳ್ದ. ಶೀನಾ ದುಡ್ಡು ಹಾಕ್ಬೋದು ಅಥವಾ ಮೇಯರ್ ಇದನ್ನ ಎಕ್ಸಿಕ್ಯೂಟ್ ಮಾಡಬಹುದು. ಈ ಪ್ರಾಜೆಕ್ಟ್ ನಿಜವಾದ ಬ್ರೇನ್ ವಿಕ್ರಮಸೇನ ಆಗಿದ್ದ. ಇಡೀ ಅಪ್ಸರಾಪುರದಲ್ಲಿ ಶೀನಾಗಿಂತ ಶ್ರೀಮಂತರು ತುಂಬಾ ಜನ ಇದ್ರು. ಅವರು ಈ ಪ್ರಾಜೆಕ್ಟ್ ಶುರು ಆಗ್ತಿದ್ದ ಹಾಗೆ ತಾವು ಇದನ್ನ ಮಾಡ್ಬೇಕು ಅಂತ ಬರೋ ಚಾನ್ಸ್ ಇತ್ತು. ಆಗ ಅವರು ಶೀನಾನ ಆಗ್ಲಿ ಅಥವಾ ಸಿಟಿ ಮೇಯರ್ನಾಗ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಬದಲಿಗೆ ನೇರವಾಗಿ ಮಾಸ್ಟರ್ ಮೈಂಡ್ ವಿಕ್ರಮಸೇನನ್ ಹತ್ರ ಬರ್ತಾ ಇದ್ರು. ಅವನು ಒಪ್ಲಿಲ್ಲ ಅಂದ್ರೆ ಕಿಡ್ನಾಪ್ ಕೂಡ ಮಾಡೋ ಸಂಭವ ಆಯ್ತು. ಕೇವಲ ಫೇಮಸ್ ಆಗೋಕ್ಕೋಸ್ಕರ ವಿಕ್ರಮಸೇನ ತನ್ನ ಪ್ರಾಣನ ಪಣವಾಗಿಡೋಕೆ ಒಪ್ತಾ ಇರ್ಲಿಲ್ಲ. ಅದಕ್ಕೆ ಅವನು ಈ ಪ್ರಾಜೆಕ್ಟ್ ಅಲ್ಲಿ ತಾನು ಅಜ್ಞಾತವಾಗಿ ಉಳಿಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದ. ಅದಕ್ಕೆ ಶೀನಾಗಾಗ್ಲಿ ಅಥವಾ ದಿಲೀಪ್ಗಾಗ್ಲಿ ಏನೂ ತಕರಾರಿರ್ಲಿಲ್ಲ. ಅವರು ಕೂಡ್ಲೆ ಒಪ್ಕೊಂಡ್ರು. ಪಂಜು ಔಷಧಿ ಅಂಗಡಿ 2nd ಫ್ಲೋರ್ ನಲ್ಲಿ ಅವನಿಗೆ ಮ್ಯಾಜಿಕ್ ಕ್ಲಾಸ್ ನಡೀತಾ ಇತ್ತು. ನೋಡು ಅವನಿ, ಲಾಸ್ಟ್ ಟೈಮ್ ಪವರ್ಫುಲ್ ಕ್ರಿಯೇಚರ್ಸ್ ನ ನೆನಪು ಮಾಡ್ಕೊ ಅಂದ್ರೆ ನೀನು ನಿಮ್ಮ ಅಪ್ಪನ್ ನೆನಪು ಮಾಡ್ಕೊಂಡು ನನ್ ಕ್ಲಾಸ್ನೆಲ್ಲ ಹಾಳು ಮಾಡ್ದೆ. ನಾನು ಹೇಳಿದ ಹಾಗಲ್ಲ. ಬ್ಯಾಟಲ್ ನಲ್ಲಿ ಕಾದಾಡೋ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಮ್ಯಾನಿಫೆಸ್ಟ್ ಮಾಡ್ಕೋ ಅಂತ. ಎಕ್ಸಾಂಪಲ್ ಡ್ರ್ಯಾಗನ್ಸ್, ಡೆಮನ್ಸ್, ಲಯನ್, ಟೈಗರ್ಸ್ ಈ ತರ, ಗೊತ್ತಾಯ್ತಾ ಅಂತ ಪಂಜು ಹೇಳ್ದ. ಗೊತ್ತಾಯ್ತು ತಾತ, ಆದ್ರೂ ನಮ್ಮ ಅಪ್ಪನೇ ಅಲ್ವಾ ಎಲ್ಲರಿಗಿಂತ ಸ್ಟ್ರಾಂಗು ಅಂತ ಅವನಿ ಹೇಳ್ತಾ ಇದ್ದವಳು ಪಂಜು ಮುಖ ನೋಡಿ, ಆಯ್ತು ಬಿಡಿ ತಾತ, ಅಪ್ಪನ್ ನೆನೆಸ್ಕೊಳ್ಳಲ್ಲ, ಬದಲಿಗೆ ಯಾವ್ದಾದ್ರು ಪ್ರಾಣಿನ ನೆನೆಸ್ಕೋತೀನಿ ಅಂತ ಕಣ್ಮುಚ್ಚಿದ್ಲು. ಪಂಜು ದೂರದಲ್ಲಿ ಇದನ್ನ ನೋಡ್ತಾ ನಿಂತ. 8ನೇ ವಯಸ್ಸಲ್ಲಿ ಅವನಿ 4ನೇ ಹಂತದ ಮ್ಯಾಜಿಕ್ ಕ್ಯಾಸ್ಟರ್ ಆಗಿದ್ಲು. ಇನ್ ಒಂದೇ ಒಂದು ಹಂತ ಮೇಲಕ್ಕೇರಿದ್ರೆ ಅವಳು ರೆಕಾರ್ಡ್ ಬ್ರೇಕ್ ಮಾಡಕ್ಕೆ ಯಾರಿಂದನೂ ಆಗ್ತಿರ್ಲಿಲ್ಲ. ರಾಜ್ಕುಮಾರಿ ತಾರಾಂಗದ ಕೂಡ ಚಿಕ್ಕವಳಿದ್ದಾಗ ಇಷ್ಟು ಬೇಗ 4ನೇ ಹಂತಕ್ಕೆ ಏರಿರಲಿಲ್ಲ. ಆದ್ರೆ ಅವನಿ ತುಂಬಾ ಫಾಸ್ಟ್ ಆಗಿ ಪ್ರೋಗ್ರೆಸ್ ಆಗ್ತಾ ಇದ್ಲು. ಇನ್ ಸ್ವಲ್ಪ ದಿನದಲ್ಲೇ ಜನ ಪಂಜುನ ಅವನಿ ಮೇಷ್ಟ್ರು ಅಂತ ಗುರುತಿಸೋ ಹಾಗೆ ಆಗ್ತಾ ಇತ್ತು. ಅವನಿ ಅಷ್ಟು ಫೇಮಸ್ ಆಗ್ಬಿಡ್ತಾ ಇತ್ತು. ಅವನಿ ಕಣ್ ಮುಚ್ಕೊಂಡು ಏನೋ ನೆನೆಸ್ಕೋತಾ ಇದ್ದ ಹಾಗೆ ಅವಳ ತಲೆ ಮೇಲೆ ಮೊದಲಿಗೆ ಮೋಡ ಸೃಷ್ಟಿಯಾಯ್ತು. ನಂತರ ಅದು ಆರೆಂಜ್ ಕಲರ್ಗೆ ಬದಲಾಯ್ತು. ಆರೆಂಜ್ ಕಲರ್ ಪ್ರಾಣಿ ಯಾವ್ದಿರ್ಬೋದು ಅಂತ ಪಂಜು ಯೋಚನೆ ಮಾಡೋಷ್ಟ್ರಲ್ಲಿ ಅದು ಒಂದು ಬೆಕ್ಕಾಗಿ ಬದಲಾಗಿತ್ತು. ನೋಡಿ ತಾತ, ನಮ್ಮ ಅಪ್ಪನ್ ಬಿಟ್ರೆ ಇದೇ ಸೂಪರ್ ಸ್ಟ್ರಾಂಗ್ ಕ್ರಿಯೇಚರ್ ಅಂತ ಅವನಿ ಪ್ರೌಢ ಹೇಳಿದ್ಲು. ನಿನ್ ತಲೆ, ಇದು ನಿನ್ ಬೆಕ್ಕಲ್ವಾ? 3 ಹೊತ್ತು ತಿಂದು ಬಿದ್ಕೊಂಡಿರುತ್ತೆ, ಇದ್ಯಾವ ಸೀಮೆ ಸ್ಟ್ರಾಂಗು ಅಂತ ಪಂಜು ಗುರ್ರಂದ. ತಾತ, ಇದು ಬೆಕ್ಕಲ್ಲ, ಇದು ನನ್ ಬಾತ್ಕೋಳಿ ಅಂತ ಅವನಿ ಅವನ್ ಮಾತನ್ನ ತಿದ್ದಿದ್ಲು. ಕೂಡ್ಲೆ ಮ್ಯಾನಿಫೆಸ್ಟ್ ಆಗಿರೋ ವೀರು ಮ್ಯಾವ್ ಅಂತು. ಪಂಜು ಅದನ್ನ ನೋಡಿ, ಅಯ್ಯೋ ನೀನೋ ನಿನ್ ಬಾತ್ಕೋಳಿನೋ, ಕರ್ಮ ಕರ್ಮ, ಯುದ್ಧ ನಡೀತಾ ಇರೋವಾಗ ನೀನೇನೋ ಹೋರಾಟ ಮಾಡ್ಬೇಕಾಗೇ ಇಲ್ಲ. ಜಸ್ಟ್ ಈ ಬೆಕ್ಕನ್ನ ಕ್ರಿಯೇಟ್ ಮಾಡಿದ್ರೆ ಸಾಕು. ನಿನ್ ವಿರುದ್ಧ ಹೋರಾಟ ಮಾಡ್ತಾ ಇರೋರು ಇದನ್ನ ನೋಡಿ ನಕ್ಕು ನಕ್ಕು ಸತ್ತೋಗ್ತಾರೆ. ಕರ್ಮ ಕಾಂಡ, ಈ ಹುಡುಗಿನ ಹೇಗಪ್ಪ ತಿದ್ದೋದು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ. 3 ದಿನ ಆದ್ಮೇಲೆ ಅಪ್ಸರಾಪುರದ ಅಂಬಾಸಿಡರ್ ವಿಕ್ರಮಸೇನನ್ನ ಹೇಗಾದ್ರೂ ಒಪ್ಪಿಸ್ಲೇಬೇಕು ಅಂತ ದೊಡ್ಡ ಭಾಷಣನ ಪ್ರಿಪೇರ್ ಮಾಡ್ಕೊಂಡು ತಂದಿದ್ದ. ಆದ್ರೆ ವಿಕ್ರಮಸೇನ ಅವ್ನ ಮುಖ ಕಾಣ್ತಾ ಇದ್ದ ಹಾಗೆ, ಅಂಬಾಸಿಡರ್ ಸರ್, ನಾನ್ ನಿಮ್ ಜೊತೆ ಬರಕ್ಕೆ ರೆಡಿ ಇದ್ದೀನಿ. ನಂಗೂ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ರಾಣಿ ಬರ್ತಡೆಗೆ ಕುಕ್ ಮಾಡೋದು ಅಂದ್ರೆ ಸಾಮಾನ್ಯ ಅಲ್ಲ. ಅಲ್ದೆ ನಾನಲ್ಲಿ ಬಂದ್ರೆ ಇಡೀ ಅಪ್ಸರಾಪುರದ ಎಲ್ಲಾ ಶೆಫ್ಗಳನ್ನು ನೋಡಬಹುದು ಅಂತ ಹೇಳ್ದ. ತತ್ತೆರಿಗೆ
ನಾನ್ ಭಾಷಣನ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದು ವೇಸ್ಟ್ ಆಗೋಯ್ತು ಅಂತ ಅಂಬಾಸಿಡರ್ ತಲೆ ಚಿಚ್ಕೊಂಡ. ಆದ್ರೂ ವಿಕ್ರಮಸೇನ ಬರಕ್ ಒಪ್ಪಿದ್ದು ಅವನಿಗೆ ತುಂಬಾ ಖುಷಿ ಆಯ್ತು. ಗ್ರೇಟ್ ಮಿಸ್ಟರ್ ವಿಕ್ರಮ್, ನೀನೀಗ ಟ್ರಾವೆಲ್ ಮಾಡ್ತಾ ಇರೋದು ನಿಂಗೆ ಯಾವತ್ತೂ ರಿಗ್ರೆಟ್ ಫೀಲ್ ಆಗೋ ಹಾಗೆ ಮಾಡಲ್ಲ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ಅಲ್ಲದೆ ನೀನ್ ತಯಾರಿಸೋ ಅಡಿಗೆ ರಾಣಿಗೆ ಇಷ್ಟ ಆದ್ರೆ ಅವ್ರು ನಿನ್ನ ಪರ್ಮನೆಂಟ್ ಶೆಫ್ ಮಾಡ್ಕೋಬಹುದು. ಅಥವಾ ಅವ್ರು ನಿಂಗೆ ಫಂಡ್ಸ್ ಕೊಟ್ಟು ಸಹಾಯ ಮಾಡಿದ್ರೆ ನೀನು ಅಪ್ಸರಾಪುರದಲ್ಲಿ ನಿಮ್ಮ ಪೀಕಾಕ್ ಹೋಟೆಲ್ಗಿಂತ ದೊಡ್ಡ ಹೋಟೆಲ್ನೇ ತೆಗಿಬಹುದು ಅಂತ ಅಂಬಾಸಿಡರ್ ಖುಷಿಯಿಂದ ಹೇಳ್ದ. ಆದ್ರೆ ಆ ಮಾತು ಕೇಳಿ ವಿಕ್ರಮಸೇನನ್ ಮುಖ ಮಂಕಾಯಿತು. ಸಾರಿ ಮಿಸ್ಟರ್ ಅಂಬಾಸಿಡರ್, ನಾನು ಅಲ್ಲಿಗೆ ಬರೋಕ್ಕೂ ಮೊದಲು ಕೆಲವು ವಿಷಯ ಕ್ಲಿಯರ್ ಮಾಡ್ಬೇಕು ಅಂತ ಅಂದ್ಕೊಂಡಿದೀನಿ. ಏನಂದ್ರೆ ನಾನು ಅಲ್ಲಿಗೆ ಎಕ್ಸ್ಪೀರಿಯನ್ಸ್ ಸಲುವಾಗಿ ಬರ್ತಾ ಇರೋದು ಹೊರತು ಅಲ್ಲೇ ಉಳಿಯೋಕಲ್ಲ. ನಾನಲ್ಲಿ ಬರೀ 5 ದಿನ ಮಾತ್ರ ಇರ್ತೀನಿ. ಆಮೇಲೆ ನಾನು ಯಾರು ಹೇಳಿದ್ರು ಅಲ್ಲಿ ಉಳ್ಕೊಳ್ಳಲ್ಲ. ಯಾಕಂದ್ರೆ ಇಲ್ಲಿ ನನ್ನ ಕಸ್ಟಮರ್ಸ್ ನಂಗೋಸ್ಕರ ಕಾಯ್ತಾ ಇರ್ತಾರೆ. ಅಲ್ಲದೆ ನನ್ನ ಮಗಳಿಗೆ ಇಲ್ಲಿ ಮ್ಯಾಜಿಕ್ ಕ್ಲಾಸ್ ನಡೀತಾ ಇದೆ. ಅದು ಮಿಸ್ ಆಗೋದು ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ವಾಪಸ್ ಬರಲೇಬೇಕು. ಅದಕ್ಕಿಂತ ಮುಖ್ಯವಾಗಿ ನನ್ಗೆ ಇಲ್ಲೇ ಒಂದು ದಿನಕ್ಕೆ 5 ಲಕ್ಷ ಕಾಪರ್ ಕಾಯಿನ್ ಸಂಪಾದನೆ ಇದೆ. ನಾನ್ ಬರ್ತಡೆಗೆ ಬಂದಾಗ ಅದನ್ನ ಅರ್ನ್ ಮಾಡಕ್ಕಾಗಲ್ಲ. ಹಾಗಾಗಿ ಅದನ್ನ ನೀವು ರಾಣಿಗೆ ಹೇಳಿ ನನಗೆ ಕಂಪನ್ಸೇಷನ್ ಅಂತ ಕೊಡಿಸ್ಬೇಕು ಅಂತ ವಿಕ್ರಮಸೇನ ಹೇಳ್ದ. ಅಂಬಾಸಿಡರ್ ನಗುತ್ತಾ, ಕೊಡ್ಸೋಣ ಬಿಡು ವಿಕ್ರಮ್, ದಿನಕ್ಕೆ 5 ಲಕ್ಷ ಕಾಪರ್ ಕಾಯಿನ್ ತಾನೆ. ನಿಮ್ ಫುಡ್ ರಾಣಿಗೆ ಇಷ್ಟ ಆದ್ರೆ ಇನ್ನೂ ಏನೇನೋ ರಿವಾರ್ಡ್ ಕೊಡ್ತಾರೆ ಬಿಡು. ಅವ್ರು ಕೊಡದೇ ಇದ್ರೆ ಈ ಕಂಪನ್ಸೇಷನ್ ಅಂತೂ ನಾನ್ ಕೊಡಿಸ್ತೀನಿ. ಆದ್ರೆ ನೀನಿನ್ನು ಯಾವ ಕಾಲದಲ್ಲಿದ್ಯಾ? ಯಾಕೆ ನಮ್ಮೂರ್ಗೆ ಶಿಫ್ಟ್ ಆಗಲ್ಲ ಅಂತಿದ್ಯಾ? ನಮ್ಮೂರು ನಿಮ್ ತಾರಾನಗರ್ಗಿಂತ ತುಂಬಾ ಚೆನ್ನಾಗಿದೆ. ಈ ಕಾಂಟಿನೆಂಟಲ್ ಇರೋ ಎಲ್ಲಾ ಶ್ರೀಮಂತರು ಅಪ್ಸರಾಪುರಕ್ಕೆ ಶಿಫ್ಟ್ ಆಗಾಯ್ತು. ಅಲ್ಲಿ ನೀನು ಹೋಟೆಲ್ ತೆಗೆದ್ರೆ ಎಷ್ಟು ಲಾಭ ಮಾಡ್ಕೋಬಹುದು ಅಂತ ಗೊತ್ತಿದ್ಯಾ ನಿಂಗೆ? ಅದ್ರಲ್ಲೂ ನಿಮ್ ರಾಣಿಗೆ ರಾಯಲ್ ಶೆಫ್ ಅಂದ್ರೆ ನಿಮ್ ಮರ್ಯಾದೆ ಗೌರವ ಎಲ್ಲ ಒಂದೇ ದಿನಕ್ಕೆ ಜಾಸ್ತಿ ಆಗ್ಬಿಡುತ್ತೆ. ನಿನ್ ಮಗಳನ್ನ ಗಿರಿದುರ್ಗದ ಮ್ಯಾಜಿಕ್ ಸ್ಕೂಲ್ ಅಲ್ಲಿ ಕಲಿಯಕ್ ಹಾಕಿದ್ರೆ ಆಯ್ತಪ್ಪ. ಅದ್ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತೀಯಾ? ಕೂಲ್ ಆಗಿರು ಅಂತ ಹೇಳ್ದ. ನೋಡಿ ಅಂಬಾಸಿಡರ್ ಸರ್, ಹಕ್ಕಿನ ಪಂಜರದಲ್ಲಿಟ್ರೆ ಹಾಡಲ್ಲ, ಬದಲಿಗೆ ಹಾರದ್ ಬಿಟ್ರೇನೆ ಹಾಡೋದು. ಅರ್ಥ ಆಗಿದೆ ಅನ್ಕೋತೀನಿ ಅಂತ ವಿಕ್ರಮಸೇನ ಕಣಕ್ಕಾಗಿ ಹೇಳ್ದ. ಅರ್ಥ ಆಯ್ತು ಬಿಡಪ್ಪ ಅಂತ ಅಂಬಾಸಿಡರ್ ತಲೆ ಆಡಿಸ್ದ. ಐಶ್ವರ್ಯ ಕ್ಲಾತಿಂಗ್ ಶಾಪ್ ನಲ್ಲಿ ಹಗಲು ರಾತ್ರಿ ಅಂದೇ ಲೈಟ್ ಉರಿತಾ ಇತ್ತು. 20 ಜನ ಟೈಲರ್ಗಳು ಶಿಫ್ಟ್ ಮೇಲೆ ಆರ್ಡರ್ ಕೊಟ್ಟಿರೋ ಡ್ರೆಸ್ ನ ಸ್ಟಿಚ್ ಮಾಡಿ ರೆಡಿ ಮಾಡ್ತಾ ಇದ್ರು. ಇದೆಲ್ಲ ಸರಿಯಾಗಿ ಆಗ್ಬಿಟ್ರೆ ಅವ್ರಿಗೆ ಕೂಡ ಈ ಮಂತ್ ಕೈ ತುಂಬಾ ಸ್ಯಾಲರಿ ಸಿಗೋ ಚಾನ್ಸ್ ಇತ್ತು. ಸಿಗ್ಲೇಬೇಕಲ್ವಾ? ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿರುವಾಗ ಅದಕ್ಕೆ ತಕ್ಕಂತೆ ರಿವಾರ್ಡ್ ಸಿಗ್ಲೇಬೇಕಿತ್ತು. ಅದಕ್ಕೆ ಅವರು ಹಗಲು ರಾತ್ರಿ ದುಡಿತಾ ಇದ್ರು. ಐಶ್ವರ್ಯ ಕೂಡ ಶಾಪ್ ಅಲ್ಲೇ ಕೂತ್ಬಿಟ್ಟಿದ್ಲು. ಮನೆಗೆ ಹೋಗೇ ಇರ್ಲಿಲ್ಲ. ಮ್ಯಾನೇಜರ್ ಜೊತೆಗೆ ತಾನು ಡ್ರೆಸ್ ಸ್ಟಿಚ್ ಆಯ್ತಾ ಅಂತ ಮೇಲ್ವಿಚಾರಣೆ ನಡೆಸ್ತಾ ಇದ್ಲು. ಅಲ್ಲಿ ಜೆಸಿಕಾ ತಾಯಿ ಪರಿಮಳ ಕೂಡ ಇದ್ಲು. ಅವಳನ್ನ ವಿಕ್ರಮಸೇನ ತಂದು ಅಲ್ಲಿ ಕೆಲ್ಸಕ್ಕೆ ಸೇರಿಸಿದ್ದ. ಪರಿಮಳ ಈಗ ದುಡಿತಾ ಇರೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲದೆ ಯಾರ ಹತ್ರನೂ ಸಾಲ ಮಾಡದೆ ತನ್ನ ಮಗಳ ಫೀಸ್ ನ ತಾನೇ ಕೊಡುವಷ್ಟು ಎಬಿಲಿಟಿ ಬಂದಿತ್ತು. ಅದಕ್ಕೋಸ್ಕರ ಅವಳು ವಿಕ್ರಮಸೇನಂಗೆ ಮನ್ಸಲ್ಲೇ ಎಷ್ಟು ನಮಸ್ಕಾರ ಮಾಡಿದ್ಲೋ ಅವಳಿಗೆ ಗೊತ್ತಿರ್ಲಿಲ್ಲ. ವಿಕ್ರಮಸೇನನಿಂದ ಪರಿಮಳ ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡೋ ಹಾಗಾಗಿತ್ತು. ವಿಕ್ರಮಸೇನ ಯಾವುದೇ ಪ್ರತಿಫಲ ಇಲ್ಲದೆ ಈ ಕೆಲಸ ಮಾಡಿದ್ದ. ಮುಂದೆ ಏನಾಯ್ತು ಅಂತ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಈಗಲೇ ಯೂಟ್ಯೂಬ್ ಚಾನೆಲ್.